ನಟ ವಿನೋದ್ ರಾಜ್ ಹೀರೋ ಆಗಿ ಕನ್ನಡ ಸಿನಿಮಾದಲ್ಲಿ ಮಿಂಚಿದವರು. ಆದ್ರೆ ಅವಕಾಶಗಳ ಕೊರತೆಯಿಂದ ವಿನೋದ್ ರಾಜ್ ಅವರು ಚಿತ್ರರಂಗದಿಂದ ದೂರ ಸರಿದಿದ್ರು. ವರನಟಿ ಲೀಲಾವತಿ ಅಮ್ಮನವರ ಮಗ ಆದ್ರೂ ಕೂಡ ಅಷ್ಟೊಂದು ಅವಕಾಶಗಳು, ಅಂದುಕೊಂಡಂತಹ ಬ್ರೇಕ್ ಯಾವುದು ಕೂಡ ಸಿಗ್ಲಿಲ್ಲ. ಕೊನೆಗೆ ಬಣ್ಣದ ಲೋಕವನ್ನ ತೊರೆದು ತಮ್ಮ ತೋಟ, ಮನೆ, ತಮ್ಮ ತಾಯಿಯನ್ನ ನೋಡ್ಕೊಳ್ಳೋದಲ್ಲೇ ಬ್ಯುಸಿ ಆಗೋಗಿದ್ರು. ಇಂತಹ ನಟ ವಿನೋದ್ ರಾಜ್ ಅವರು ಮತ್ತೆ ಲೀಲಾವತಿ ಅಮ್ಮನವರು ಪದೇ ಪದೇ ಒಂದೇ ವಿಷಯದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದ್ರು. ಅದು ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ತಾ ಇತ್ತು. ವಿನೋದ್ ರಾಜ್ ತಂದೆ ವಿಚಾರ, ವಿನೋದ್ ರಾಜ್ ಅವರ ಮದ್ವೆ ವಿಚಾರ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಚರ್ಚೆಗೆ ಒಳಗಾಗ್ತಾನೆ ಇತ್ತು. ಇನ್ನು ವಿನೋದ್ ರಾಜ್ ಅವರು ತಮ್ಮ ಮನೆ ಕೆಲಸದವಳನ್ನೇ ಮದ್ವೆ ಆಗೋಗಿದ್ರು ಅಂತ ಒಂದಿಷ್ಟು ಮೀಡಿಯಾಗಳು ಹೇಳಿಬಿಟ್ಟಿತ್ತು. ಆದ್ರೆ ವಿನೋದ್ ರಾಜ್ ಅವರ ಪತ್ನಿ ಅನು ನಿಜವಾಗ್ಲೂ ಮನೆ ಕೆಲಸದವರ? ಅವರ ಹಿನ್ನೆಲೆಯಾದ್ರೂ ಏನು? ಅನು ನಿಜವಾಗ್ಲೂ ಯಾರು? ತಮ್ಮ ಮಡದಿಯ ಬಗ್ಗೆ ವಿನೋದ್ ರಾಜ್ ಅವರೇ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಹಾಗಾದ್ರೆ ವಿನೋದ್ ರಾಜ್ ಅವರು ಹೇಳಿರುವಂತಹ ಹೇಳಿಕೆ ಆದ್ರೂ ಏನು? ಇದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಸ್, ಯಾರ ತಂಟೆಗೂ ಹೋಗದ, ಯಾರ ವಿಚಾರಕ್ಕೂ ಕೂಡ ತಲೆ ಹಾಕದ, ಯಾವುದಕ್ಕೂ ಕೂಡ ಸುಖ ಸುಮ್ನೆ ಚರ್ಚೆ ಮಾಡದಂತಹ ವಿನೋದ್ ರಾಜ್ ಮತ್ತೆ ಲೀಲಾವತಿ ಅಮ್ಮ ತಮ್ಮದೇ ಆದಂತಹ ವೈಯಕ್ತಿಕ ವಿಚಾರದಲ್ಲಿ ಪದೇ ಪದೇ ಸುದ್ದಿ ಆಗ್ತಾ ಇದ್ರು. ಇದ್ರ ಜೊತೆಗೆ ವಿನೋದ್ ರಾಜ್ ಅವರ ಮದ್ವೆ ವಿಚಾರ ಮಾತ್ರ ಎಲ್ಲರಿಗೂ ಒಂಥರ ಶಾಕ್ ಕೊಟ್ಬಿಟ್ಟಿತ್ತು. ವಿನೋದ್ ರಾಜ್ ಅವರು ಮದ್ವೆ ಆಗೋಗಿದ್ದಾರೆ, ಅವರಿಗೊಬ್ಬ ಮಗ ಇದ್ದಾರೆ, ಅವರ ಪತ್ನಿ ಮತ್ತೆ ಮಗ ಚೆನ್ನೈನಲ್ಲಿ ಇದ್ದಾರೆ ಅನ್ನೋಂತಹ ವಿಚಾರ ಮಾತ್ರ ಎಲ್ಲರನ್ನೂ ಕೂಡ ಒಂಥರ ಹುಬ್ಬೇರಿಸುವಂತೆ ಮಾಡ್ಬಿಟ್ಟಿತ್ತು. ವಿನೋದ್ ರಾಜ್ ಅವರು ಮನೆ ಕೆಲಸದವಳನ್ನೇ ಮದ್ವೆ ಆಗ್ಬಿಟ್ಟಿದ್ದಾರೆ ಅಂತ ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳು, ಯೂಟ್ಯೂಬ್ ಚಾನೆಲ್ಗಳು, ಬೇರೆ ಬೇರೆ ಟ್ರೋಲ್ಸ್ಗಳು ಪ್ರತಿಯೊಂದರಲ್ಲೂ ಕೂಡ ಬಂದ್ಬಿಟ್ಟಿತ್ತು ಅವ್ರ ಮನೆ ಕೆಲಸದವ್ರನ್ನೇ ಮದ್ವೆ ಆಗೋಗಿದ್ದಾರೆ ಅಂತ. ಇನ್ನು ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ವಿನೋದ್ ರಾಜ್ ಅವರ ಮದ್ವೆ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದದನ್ನ ನೋಡಿದಂತಹ ಲೀಲಾವತಿ ಅಮ್ಮನವರೇ ಖುದ್ದು ಈ ಒಂದು ಪ್ರಶ್ನೆಗೆ ಖಾರವಾಗೇನೆ ಉತ್ತರವನ್ನ ಕೊಟ್ಟಿದ್ರು. ಹೌದು, ನನ್ನ ಮಗನಿಗೆ ಮದ್ವೆ ಆಗಿದೆ, ಏನಿವಾಗ ಅಂತ ಅವರು ನೇರವಾಗಿನೇ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ವಿನೋದ್ ರಾಜ್ ಅವರ ಸಂಸಾರ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದು ಅಂದ್ರೆ ಅದು ಲೀಲಾವತಿ ಅಮ್ಮನವರನ್ನ ಕಳೆದುಕೊಂಡಂತಹ ಟೈಮ್ ಅಲ್ಲಿ. ಅಂದೇ ಮೊದಲ ಬಾರಿಗೆ ವಿನೋದ್ ರಾಜ್ ಅವರ ಪತ್ನಿ ಅನು ಅವರು ಮತ್ತೆ ಮಗ ಯುವರಾಜ್ ಅವರು ಮುನ್ನೆಲೆಗೆ ಬಂದಿದ್ದು, ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿದ್ದು ಕೂಡ. ಈಗ ವಿಚಾರ ಏನಪ್ಪಾ ಅಂತಂದ್ರೆ ವಿನೋದ್ ರಾಜ್ ಅವರ ಮನೆ ಕೆಲಸದಾಕೆಯನ್ನೇ ಮದ್ವೆ ಆಗಿದ್ರು ಅಂತ ತುಂಬಾ ಕಡೆ ಚರ್ಚೆ ನಡೀತಾ ಇತ್ತು. ಆದ್ರೆ ಅಸಲಿ ವಿಚಾರ ಏನ್ ಗೊತ್ತಾ? ವಿನೋದ್ ರಾಜ್ ಅವರ ಪತ್ನಿ ಯಾವ ಮನೆ ಕೆಲಸದವರು ಕೂಡ ಅಲ್ಲ. ಅವರು ಕೂಡ ಒಳ್ಳೆಯ ಸುಸಂಸ್ಕೃತ ಕುಟುಂಬದಿಂದ ಬಂದವರೇನೆ. ಮೇಲಾಗಿ ವಿನೋದ್ ರಾಜ್ ಮತ್ತೆ ಅನುರದ್ದು ಲವ್ ಮ್ಯಾರೇಜ್ ಅಲ್ಲವೇ ಅಲ್ಲ. ಹಿರಿಯರೆಲ್ಲ ಒಪ್ಪಿ, ಲೀಲಾವತಿ ಅಮ್ಮನವರು ಕೂಡ ಒಪ್ಪಿ, ಮತ್ತೆ ಅನುವರ ಕುಟುಂಬಸ್ಥರು ಕೂಡ ಒಪ್ಪಿ, ತಿರುಪತಿಯಲ್ಲಿ ಲೀಲಾವತಿ ಅಮ್ಮನವರ ಸಮ್ಮುಖದಲ್ಲೇ ನಡೆದಿದಂತಹ ಪಕ್ಕಾ ಅರೇಂಜ್ ಮ್ಯಾರೇಜ್. ಸಂದರ್ಶನವೊಂದರಲ್ಲಿ ಮಾತನಾಡಿದಂತಹ ವಿನೋದ್ ರಾಜ್ ಅವರು, ನಾವು ಕಷ್ಟದಲ್ಲಿದ್ದಂತಹ ಟೈಮಲ್ಲಿ ನಮ್ಗೆ ಮದ್ವೆ ಆಗಿದ್ದು, ಉಟ್ಟ ಬಟ್ಟೆಯಲ್ಲಿ ಹೋಗಿ ನಾವು ಮದ್ವೆ ಆಗಿದ್ವಿ. ನನ್ನ ತಾಯಿ ಮಾತನ್ನ ನಾನು ಯಾವತ್ತಿಗೂ ಕೂಡ ಮೀರಿದವನೇ ಅಲ್ಲ. ನನ್ನ ತಾಯಿ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಮದ್ವೆ ಆಗಿದ್ದೀನಿ. ನಾವು ಚೆನ್ನಾಗೇ ಇದ್ದೀವಿ. ಯಾವುದೂ ಕೂಡ ನಮ್ಮ ಮಧ್ಯೆ ಬಿರುಕಂತಾಗಿರ್ಬೋದು, ಮನಸ್ತಾಪಗಳು ಯಾವುದೂ ಕೂಡ ಬಂದಿಲ್ಲ. ಅಷ್ಟೇ ಅಲ್ಲ, ಎಲ್ಲರನ್ನ ಕರೆದು ಮದ್ವೆ ಮಾಡ್ಕೊಳ್ಳೋದಕ್ಕೆ ನಾವು ಅಷ್ಟೊಂದು ಸುಸ್ಥಿತಿಯಲ್ಲಿ ಇರ್ಲಿಲ್ಲ. ನಮ್ಗೆ ಯಾರು ಕೂಡ ಕರೆದು ಫಿಲ್ಮ್ ಆಗಿ ಅವಕಾಶಗಳಾಗ್ಲಿ ಕೊಡ್ಲಿಲ್ಲ ಅಂತಂದ್ಮೇಲೆ ನಾನು ಎಲ್ಲರನ್ನೂ ಕರೆದು ನಾನು ಹೇಗೆ ಮದ್ವೆ ಆಗ್ಲಿ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ವಿನೋದ್ ರಾಜ್ ಅವರ ಪತ್ನಿ ಅನು ಮತ್ತೆ ಯುವರಾಜ್ ಯಾಕೆ ಚೆನ್ನೈನಲ್ಲಿ ಇದ್ದಾರೆ, ಇಲ್ಲಿ ಯಾಕೆ ಇವ್ರ ಜೊತೆ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ವಿನೋದ್ ರಾಜ್ ಅವರೇ ಉತ್ತರವನ್ನು ಕೂಡ ಕೊಟ್ಟಿದ್ರು. ಸೊ ಚೆನ್ನೈನಲ್ಲಿ ಲೀಲಾವತಿ ಅಮ್ಮನವರಿಗೆ ಸೇರಿದಂತಹ ಆಸ್ತಿಗಳಿದೆ, ತೋಟ ಇದೆ, ಮನೆ ಇದೆ. ಇದಕ್ಕೋಸ್ಕರ ಅಲ್ಲಿ ಯಾರು ಕೂಡ ನೋಡ್ಕೊಳ್ಳೋರಿಲ್ಲ. ಸೊ ಇದಕ್ಕಾಗಿನೇ ನನ್ನ ಪತ್ನಿಯೇ ಅಲ್ಲಿ ಒಂದು ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ತಗೊಂಡು ಮಗನನ್ನ ನೋಡ್ಕೊಂಡು ನಮ್ಮ ತೋಟ ಮನೆಯನ್ನು ಕೂಡ ನೋಡ್ಕೊಂಡಿದ್ದಾರೆ ಅಂತ ಉತ್ತರವನ್ನ ಕೊಟ್ಟಿದ್ರು. ಇನ್ನು ಲೀಲಾವತಿ ಅಮ್ಮನವರು ತೀರ್ಕೊಂಡ ಮೇಲೆ ಲೀಲಾವತಿ ಅಮ್ಮನಿಗೋಸ್ಕರನೇ ದೇಗುಲವನ್ನೇ ಕಟ್ಸಿದ್ದಾರೆ ವಿನೋದ್ ರಾಜ್ ಅವರು. ಇದೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇನೆ. ಯಾರು ಬೇಕಾದ್ರೂ ಹೋಗಿ ನೋಡಬಹುದು. ಅಮ್ಮನವರ ಒಂದು ಸ್ಮಾರಕ, ಆ ಒಂದು ದೇವಾಲಯ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ, ಮುಕ್ತ ಎಂಟ್ರಿ ಇದೆ. ಸೊ ಈ ಲೀಲಾವತಿ ಅಮ್ಮನವರ ದೇಗುಲದ ಪೂಜೆಯಲ್ಲೂ ಕೂಡ ಪಾಲ್ಗೊಂಡಿದ್ರು ಅನ್ನು ಅವರು. ಒಂದ್ ವಿಚಾರವನ್ನ ಇಲ್ಲಿ ಹೇಳಲೇಬೇಕು. ಚೆನ್ನೈನಲ್ಲಿ ಲೀಲಾವತಿ ಅವರಿಗೆ ಸೇರಿದಂತಹ ಸುಮಾರು 8 ಎಕರೆ ವಿಸ್ತಾರದ ತೋಟದ ಮನೆ ಮತ್ತೆ ಆಸ್ತಿ ಇದೆ. ಆ ಆಸ್ತಿ ಬಿಕೋ ಅನ್ಬಾರ್ದು, ಆ ಆಸ್ತಿನ ಬೇರೆಯವರು ಕಬಳಿಸ್ಕೊಂಡು ಯಾವುದೇ ರೀತಿಯಿಂದನೂ ಕೂಡ ಮಿಸ್ಯೂಸ್ ಅನ್ನ ಮಾಡ್ಕೋಬಾರ್ದು ಅನ್ನೋಂತಹ ಒಂದೇ ಒಂದು ಉದ್ದೇಶದಿಂದ ಲೀಲಾವತಿ ಅವರೇ ತಮ್ಮ ಸೊಸೆ ಮತ್ತೆ ಮೊಮ್ಮಗನನ್ನ ಅಲ್ಲಿಗೆ ಕಳ್ಸಿದ್ರಂತೆ. ಯಾಕೆ ಅಂತಂದ್ರೆ ನಟ ವಿನೋದ್ ರಾಜ್ ಅವರ ಸಿನಿಮಾಗಳ ಸಂಭಾವನೆ ಕೂಡ ಕಡಿಮೆ ಆಗಿತ್ತು. ಮತ್ತೆ ಲೀಲಾವತಿ ಅಮ್ಮನವ್ರಿಗೂ ಕೂಡ ಆಪರ್ಚುನಿಟಿಗಳು ಮತ್ತೆ ಅವಕಾಶಗಳು ಸಿನಿಮಾ ರಂಗದಲ್ಲಿ ಕಡಿಮೆ ಆಗಿತ್ತು.
ಆ ಒಂದು ಕಾರಣದಿಂದಾಗಿ ಇವರ ಆರ್ಥಿಕ ಅನಿವಾರ್ಯತೆ ತುಂಬಾನೇ ಜಾಸ್ತಿ ಆಗೋಗಿತ್ತು. ಮಗನಿಗೆ ಉತ್ತಮ ಶಿಕ್ಷಣ ಕೊಡಿಸೋದಕ್ಕೂ ಕೂಡ ಒಂಥರ ಒದ್ದಾಡುವಂತಹ ಪರಿಸ್ಥಿತಿ ಇತ್ತು. ಇದೇ ಕೆಲ್ಸಕ್ಕಾಗಿ ಚೆನ್ನೈನ ತೋಟದ ಉಸ್ತುವಾರಿಯನ್ನ ನೋಡ್ಕೊಂಡು ಹಾಗೆ ಮಗನನ್ನು ಕೂಡ ನೋಡ್ಕೊಳ್ಳುವಂತಹ ಸಲುವಾಗಿ ಅನು ಅವರನ್ನ ಚೆನ್ನೈಗೆ ಕಳಿಸ್ತಾರೆ. ಸೊ ಅಲ್ಲಿಗೆ ಹೋದಂತಹ ಅನು ಅವರು ತೋಟ ಮತ್ತೆ ಮನೆ, ಆಸ್ತಿ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ನಿಭಾಯಿಸ್ತಾ ಇದ್ದಾರೆ. ಒಂದಿಷ್ಟು ಜವಾಬ್ದಾರಿಗಳನ್ನು ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ. ಜೊತೆಗೆ ಮಗನನ್ನು ಕೂಡ ಓದಿಸಿ ದೊಡ್ಡವನನ್ನಾಗಿ ಮಾಡಿದ್ದಾರೆ. ಸದ್ಯ ಮಗ ಯುವರಾಜ್ ಅವರು ಇಂಜಿನಿಯರ್‌ನ ಮುಗಿಸಿದ್ದಾರೆ. ಯುಕೆ ಸಂಸ್ಥೆಯಲ್ಲಿ ಕೂಡ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಳ್ಳೆಯ ಸಂಬಳ ಕೂಡ ತಗೊಂಡ್ ಬರ್ತಾ ಇದ್ದಾರೆ. ನಾವು ಮೊದಲೇ ಹೇಳಿದಂತೆ ವಿನೋದ್ ರಾಜ್ ಅವರು ಲೀಲಾವತಿ ಅಮ್ಮಂಗೋಸ್ಕರ ದೇವಾಲಯವನ್ನ ನಿರ್ಮಿಸಿದಾರಲ್ಲ. ಸೊ ಈ ಒಂದು ಸ್ಮಾರಕದ ಉದ್ಘಾಟನೆಗೆ ಅನು ಅವರು ಮತ್ತೆ ಅವರ ಮಗ ಯುವರಾಜ್ ಕೂಡ ಬಂದಿದ್ರು. ಅವತ್ತಿನ ದಿನಾನೇ ಅಂದ್ರೆ ಡಿಸೆಂಬರ್ 5ನೇ ತಾರೀಕೇನೆ ಇವರ 25ನೇ ವಿವಾಹ ಮಹೋತ್ಸವ ಕೂಡ ಇತ್ತು. ಇದೇ ಟೈಮಲ್ಲಿ ಅನು ಅವರು ಕೂಡ ಮಾತಾಡಿದ್ರು. ಸೊ ಅನು ಅವರು ಏನ್ ಹೇಳಿದ್ರು ಅಂತಂದ್ರೆ, ನಾನು ನಮ್ಮ ಅತ್ತೆಗೆ ಸೊಸೆಯಾಗಿರ್ಲಿಲ್ಲ, ಮಗಳಾಗೇ ಇದ್ದೆ. ಅವರು ಮಾಡ್ತಿದ್ದಂತಹ ಅಡುಗೆನ ಕಲ್ತಿದ್ದೀನಿ ನಾನು ಅವ್ರ ಜೊತೆ ನಿಂತ್ಕೊಂಡು. ಅವರು ನಮ್ಗೆ ಒಂದಿಷ್ಟು ಮಾತುಗಳನ್ನ ಹೇಳ್ತಾ ಇದ್ರು. ಅವರ ಲೈಫಿನ ನೋವು, ನಲಿವು, ಕಷ್ಟದ ದಿನಗಳನ್ನು ಕೂಡ ನೆನೆಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರಿಂದ ನಾನು ತಾಳ್ಮೆಯನ್ನ ಕಲ್ತಿದ್ದೀನಿ, ಡಿಸಿಪ್ಲಿನ್ ಅನ್ನ ಕಲ್ತಿದ್ದೀನಿ, ಜವಾಬ್ದಾರಿಯನ್ನ ಕಲ್ತಿದ್ದೀನಿ. ಯಾವ ರೀತಿಯಾಗಿ ಒಬ್ರಿಗೆ ಕಷ್ಟ ಅಂತ ಅಂದಾಗ ಅವ್ರ ಹತ್ರ ಹೋಗಿ ನಾವು ಸಹಾಯ ಮಾಡ್ಬೇಕು ಅನ್ನೋದನ್ನ ಕಲ್ತಿದ್ದೀನಿ. ಅವರಿಂದ ತುಂಬಾನೇ ವಿಚಾರಗಳನ್ನ ನಾನು ಕಲ್ತಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ರು. ಅಷ್ಟೇ ಅಲ್ಲ, ವಿನೋದ್ ರಾಜ್ ಅವರು ಮತ್ತೆ ನೀವು ದೂರ ಇದ್ದೀರಾ, ನಿಮ್ಗೆ ಯಾವ ರೀತಿಯಿಂದನೂ ಕೂಡ ಕೆಲವೊಂದು ಭಾವನೆಗಳು ಅಥವಾ ಬೇಜಾರಿಲ್ವಾ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ಲಾಗಿತ್ತು. ಆದ್ರೆ ಇದೇ ಪ್ರಶ್ನೆಗೆ ಪ್ರಬುದ್ಧತೆಯಿಂದ ಉತ್ತರಿಸಿದಂತಹ ಅನು ಅವರು, ನಾವು ನೋಡೋರ್ಗೆ ದೂರ ಇದೀವಿ ಅಂತ ಅನಿಸ್ಬೋದು ಅಷ್ಟೇನೆ. ಆದ್ರೆ ನಾವು ದೂರ ಏನಿಲ್ಲ. ಪ್ರತಿದಿನ ಫೋನಲ್ಲಿ ಮಾತಾಡ್ತೀವಿ. ಏನಾದ್ರೂ ಕಷ್ಟ ಆಯ್ತು ಅಥವಾ ಏನಾದ್ರೂ ಒಂದು ಹೇಳ್ಕೋಬೇಕು ಅಂತ ಅನ್ಸಿದ ತಕ್ಷಣನೇ ನಾನು ಕೂಡ ಇಲ್ಲಿಗೆ ಬರ್ತೇನೆ, ಅವರು ಕೂಡ ಚೆನ್ನೈಗೆ ಬರ್ತಾರೆ. ಸೊ ವಿನೋದ್ ರಾಜ್ ಮತ್ತೆ ನಾನು ಜಸ್ಟ್ ದೂರ ಅಂತ ಯಾವತ್ತೂ ಅನ್ಸೇ ಇಲ್ಲ. ನಾವಿಬ್ರು ಕೂಡ ಒಟ್ಟಿಗೆ ಇದ್ದೀವಿ ಅಂತಾನೆ ಅನ್ಸುತ್ತೆ. ಅಲ್ಲಿ ಕೂಡ ಆಸ್ತಿ ಇರೋದ್ರಿಂದ ಅದನ್ನ ನೋಡ್ಕೋಬೇಕಾಗಿದೆ. ಇಲ್ಲಿ ಕೂಡ ಆಸ್ತಿ ಇರೋದ್ರಿಂದ ಇಲ್ಲಿ ವಿನೋದ್ ರಾಜ್ ಅವರೇ ನೋಡ್ಕೊಳ್ತಾರೆ. ಸೊ ನಮಗೆ ಯಾವತ್ತೂ ಕೂಡ ಆ ರೀತಿ ಅನ್ನಿಸ್ಲೇ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಲೀಲಾವತಿ ಅಮ್ಮನವರು ಕೊಟ್ಟಂತಹ ಜವಾಬ್ದಾರಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಅದನ್ನ ನಿಭಾಯಿಸದೆ ಇರಬಾರ್ದು ಅಥವಾ ನನ್ನ ಕೈಲಿ ನಿಭಾಯಿಸಕ್ ಆಗೋದಿಲ್ಲ ಅಂತ ನಾನು ತೋರಿಸ್ಕೊಳಕ್ ಇಷ್ಟಪಡೋದಿಲ್ಲ. ಸೊ ಅಮ್ಮನವರೇ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ನಾನು ಪರಿಪೂರ್ಣವಾಗಿನೇ ನಿಭಾಯಿಸ್ತಿದ್ದೀನಿ ಅಂತ ತುಂಬಾನೇ ಒಂದು ಪ್ರಬುದ್ಧತೆಯಿಂದ ಉತ್ತರವನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲ, ದೇವರು ಎಲ್ಲರಿಗೂ ಕೂಡ ಕಾಣೋದಿಲ್ಲ. ಆದ್ರೆ ನಾವು ತಾಯಿಲೇ ಲೀಲಾವತಿ ಅಮ್ಮನವರಲ್ಲೇ ನಾವು ದೇವರನ್ನ ನೋಡ್ತೀವಿ ಅಂತ ಕೂಡ ಹೇಳಿದ್ರು. ಇದನ್ನ ಕೇಳಿದಂತಹ ತುಂಬಾ ಜನ ಎಷ್ಟು ಒಳ್ಳೆ ಮಾತುಗಳನ್ನ ಆಡಿದೀರಾ ಅಂತ ಹೇಳಿ ಅನು ಅವರಿಗೆ ತುಂಬಾ ಜನ ಒಳ್ಳೆ ರೀತಿಯಿಂದಾನೇ ಕಾಮೆಂಟ್ಸ್ ಕೂಡ ಮಾಡಿದ್ರು. ಕೆಲವೊಂದ್ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲಾನು ನಿಜ ಅಂತ ನಂಬೋದಕ್ಕಾಗೋದಿಲ್ಲ. ಹಾಗೆ ಅದು ನಿಜ ಇದೆಯಾ, ಸುಳ್ಳಿದ್ಯಾ ಅಂತ ಯಾರು ಕೂಡ ನೋಡೋದಕ್ಕೂ ಕೂಡ ಹೋಗಲ್ಲ. ಬಾಯಿಗೆ ಬಂದಂಗೆ ಕಮೆಂಟ್ ಅನ್ನ ಮಾಡ್ತಾರೆ, ಬಾಯಿಗೆ ಬಂದಂಗೆ ಹೇಳ್ತಾರೆ. ನೀವ್ ಹೇಳ್ತಾ ಇರೋದೆಲ್ಲ ಸುಳ್ಳು, ನೀವು ಅದು ಇದು ಅಂತೆಲ್ಲ. ಖಂಡಿತವಾಗ್ಲೂ ಆ ರೀತಿಯ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಬ್ಬರ ವಿಚಾರ ಅಥವಾ ಒಬ್ಬರ ಹಿನ್ನೆಲೆಯನ್ನ ತಿಳ್ಕೊಳ್ದೆ ಯಾವುದೇ ರೀತಿಯಿಂದನೂ ಕೆಟ್ಟ ಕೆಟ್ಟ ಕಮೆಂಟ್ಸ್ ಮಾಡೋದಾಗಿರ್ಬೋದು, ಅವ್ರ ಬಗ್ಗೆ ಹೇಳೋದಾಗಿರ್ಬೋದು, ಅದ್ಯಾವುದು ಕೂಡ ತಪ್ಪು. ಅದೆಲ್ಲ ಯಾವುದು ಸರಿ ಅಲ್ಲವೇ ಅಲ್ಲ. ಸೊ ಲೀಲಾವತಿ ಅಮ್ಮನವರ ಒಂದು ವಿಚಾರಕ್ಕೆ ಅಥವಾ ಅವರ ಕುಟುಂಬದ ವಿಚಾರಕ್ಕೆ ಬಂದ್ರೂ ಕೂಡ ಅನು ಅವರು ಮಾತಾಡಿದಂತಹ ಮಾತುಗಳಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ಒಂದು ಡಿಸಿಪ್ಲಿನ್ ಅನ್ನ ಕಲಿಸಿದ್ದಾರೆ, ಎಷ್ಟು ಒಂದು ಪ್ರಬುದ್ಧತೆಯಿಂದ ಮಾತಾಡ್ತಾರೆ. ಕನ್ನಡ ಅಂತೂ ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ. ಅಲ್ಲಿಗೆ ಗೊತ್ತಾಗುತ್ತೆ ಅವರು ಯಾವುದೇ ರೀತಿ ಚೆನ್ನೈನಲ್ಲಿ ಹುಟ್ಟಿ ಬೆಳೆದವ್ರು ಅಲ್ವೇ ಅಲ್ಲ ಅಂತ ಹೇಳಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ಚರ್ಚೆ ಆಗ್ತಿರುವಂತಹ ವಿಚಾರ ಅವ್ರ ಮನೆ ಕೆಲಸದವ್ರನ್ನೇ ಮದ್ವೆ ಆಗಿದ್ದಾರೆ ಅಂತ ಹೇಳಿ. ಖಂಡಿತವಾಗ್ಲೂ ಅಲ್ಲ. ಆ ತರ ಯಾವುದೇ ರೀತಿಯಿಂದನೂ ತಪ್ಪು ತಿಳುವಳಿಕೆಗಳನ್ನ ಅಥವಾ ತಪ್ಪು ವಿಚಾರಗಳನ್ನ ಜನರಿಗೆ ಹಂಚೋದು ತುಂಬಾನೇ ತಪ್ಪಾಗುತ್ತೆ. ಸೊ ಲೀಲಾವತಿ ಅಮ್ಮನವರು ಯಾವ ರೀತಿಯಾಗಿ ಕಷ್ಟಪಟ್ಟು ಮೇಲೆ ಬಂದಿದ್ರೋ ಅದೇ ರೀತಿಯಾಗಿ ಅನು ಅವರು ಕೂಡ ತಮ್ಮ ಮಗನನ್ನ ನೋಡ್ಕೊಳ್ತಾ ಇದ್ದಾರೆ. ಮನೆಯ ಆಸ್ತಿಯನ್ನ ನೋಡ್ಕೊಳ್ತಾ ಇದ್ದಾರೆ. ತೋಟವನ್ನ ನೋಡ್ಕೊಳ್ತಾ ಇದ್ದಾರೆ. ಜವಾಬ್ದಾರಿಯನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ದೂರ ಇದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಕೂಡ ಹೇಳ್ಕೊಳ್ಳಿಲ್ಲ ಮದ್ವೆ ವಿಚಾರವನ್ನ. ಇದು ಮುಚ್ಚಿಟ್ಬಿಟ್ಟಿದ್ರು. ಕೆಲಸದವಳನ್ನ ಮದ್ವೆ ಆಗಿದ್ರು, ಅದಕ್ಕೆ ಹೇಳ್ಕೊಳ್ಳಿಲ್ಲ. ಈ ರೀತಿಯಾದಂತಹ ತಪ್ಪು ತಪ್ಪು ವಿಚಾರಗಳನ್ನ ಹಂಚೋದು ಸರಿಯಲ್ಲ ಅನ್ನೋದು ನಮ್ಮ ಚಾನೆಲ್‌ನ ಮೂಲಕ ನಿಮ್ಗೆ ಹೇಳ್ತಾ ಇರುವಂತಹ ವಿಚಾರ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವಿನ್ನು ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.